ಮುಂದೆ 2028ಕ್ಕೆ ನಿಮ್ಮನ್ನ ಕಾಂಗ್ರೆಸ್ನ ಬುಡ ಸಹಿತ ಜನ ಕಿತ್ತೋಗಿತ್ತಾರೆ. ಇದು ಕ್ರೈಮ್ ಮಾಡ್ಲಿಕ್ಕೆ ಪ್ರೋತ್ಸಾಹ ಕೊಟ್ಟ ನೋಡ್ರಿ. ಈಗೆಲ್ಲ ನೀವು ಕೇಸ್ ತಗೋತ ಹೋದ್ರೆ ಇದನ್ನ ನೋಡ್ರಿ, ಈಗ ಅದನ್ನ ಕೋರ್ಟ್ನಾಗ ಚಾಲೆಂಜ್ ಮಾಡ್ತಾರೆ. ಇಂಥ ಪ್ರಕರಣಗಳಲ್ಲೆಲ್ಲ ಹೆಂಗ್ ಬೇಕಾದಂಗೆ ನಾವು ಬೇಜವಾಬ್ದಾರಿ ತಗೊಳಕ್ ಆಗೋದಿಲ್ಲ. ನ್ಯಾಯಾಲಯ ಅನ್ನೋದು ಒಂದು ಐತಿ ದೇಶನಾಗ. ಕೆಟ್ಟೋ ಪ್ರಕರಣಗಳು ತಗೊಂಡಿದ್ದು ಮತ್ತು ವಾಪಸ್ ಸುಪ್ರೀಂ ಕೋರ್ಟ್ ತನ ಅವನ್ನ ಇದು ಮಾಡ್ಯಾರ, ಇದು ಮಾಡ್ಬೇಕಂತ. ಇಂಥದ್ರ ಬಗ್ಗೆ ವಿರೋಧ ಪಕ್ಷದ ಏನೇನೋ ಕೆಲಸ ಇಲ್ಲ. ವಿರೋಧ ಪಕ್ಷದ ಖಂಡನೆಗೆ ಮೂಲ ಸೀಮಿತ ಆಗಿ ಹೊರತಾಗಿ ವಿರೋಧ ಪಕ್ಷ ಸಂಪೂರ್ಣ ಬಿಜೆಪಿ ಒಳಗಂತರೂ ನಾಯಕತ್ವದ ದೊಡ್ಡ ಕೊರತೆ ಆಗೈತಿ. ಅವ್ರು ಬರೀ ಯಾಕಂದ್ರೆ ಈ ವಿಜೇಂದ್ರಗೆ ಈ ಸರ್ಕಾರ ವಿರುದ್ಧ ಜೋರಾಗಿ ಮಾತಾಡೋದು ಧ್ವನಿ ಇಲ್ಲ. ಯಾಕಂದ್ರೆ 108 ಭ್ರಷ್ಟಾಚಾರ ಆರೋಪ ಅದಾವು ವಿಜೇಂದ್ರ ಮೇಲೂ ಅದಾವು. ಅವ್ರ ತಂದೆ ಸಹಿ ಡುಪ್ಲಿಕೇಟ್ ಮಾಡಿದ ಸಹಿನೂ ಅದಾವು. ಅವ್ರ ತಂದೆಯ ಮೇಲೇನೆ ಪೋಕ್ಸೋ ಇದೆ. ಹಿಂಗಾಗಿ ಅವ್ರ ನೈತಿಕತೆ ಇಲ್ಲ. ಇವತ್ತೇನೆ ವೀಕ್ಷಕರು ಬಂದಾರ್ತು ಬಿಜೆಪಿ ಅವರು, ಮತ್ತು ಇವರು ಇವನ್ನೇ ಮುಂದೆ ಇದೇ ಕುಟುಂಬ ಮುಂದುವರ್ಸಕೊಂಡು ಬಿಜೆಪಿದು 4 ಸ್ವಾಮಿಗಳನ್ನ ಹಿಡಿದಾರ. ಅವ್ರಿದ್ರ ಹೋಗಿ ಯಡಿಯೂರಪ್ಪ ಕರಿತಾನೆ ಹೋಗಿ ತಲೆ ಮೇಲೆ ಕೈ ಇಡ್ತಾರೆ. ಅವ್ರ ಕಡೆಯಿಂದ ಪ್ರೈಮ್ ಮಿನಿಸ್ಟರ್ಗೆ ಅಮಿತ್ ಶಾ ಫೋನ್ ಮಾಡಿಸ್ತಾರೆ. ಒಂದು ವೇಳೆ ವಿಜೇಂದ್ರ ತೆಗೆದ್ರೆ ಹುಷಾರ್, ನಾವು ಲಿಂಗಾಯತರ ವಿರೋಧ ಮಾಡ್ತೀವಿ. ಈ ಸ್ವಾಮಿಗಳ ಮಾತು ಕೇಳಿ ಯಾರು ರಾಜಕೀಯ ಮಾಡ್ತಾನೆ?